ವಿರೋಧಿಗಳಿಗೇನು ಗೊತ್ತು ಸಂಘದ ಸೇವಾ ಚಟುವಟಿಕೆ. ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರ ಅಮೆರಿಕ, ಕೆನಡಾ ಮತ್ತು ಯುಕೆ ಪ್ರವಾಸದ ಬಗ್ಗೆ ನಿರಂತರವಾಗಿ ವಿರೋಧ ವ್ಯಕ್ತವಾಗ್ತಾ ಇದೆ. ಆರ್ಎಸ್ಎಸ್ ಕ್ಯಾಮೆರಾ ಮುಂದೆ ಬಾರದೆ, ಡೋಲು ತಮಟೆ ಬಾರಿಸದೆ ಎಷ್ಟೋ ಬಾರಿ ದೇಶದ ವಿವಿಧ ರಾಜ್ಯಗಳಲ್ಲಿ ಜನರಿಗೆ ಸಹಾಯ ಮಾಡಿದೆ ಅಂತ ವಿರೋಧಿಗಳು ಒಮ್ಮೆ ಕಣ್ಣು ತೆರೆದು ನೋಡಬೇಕು. ಪಂಜಾಬ್ನಲ್ಲಿ 2025ರಲ್ಲಿ ಭೀಕರ ಪ್ರವಾಹ ಬಂದಿತ್ತು. ಇದರಲ್ಲಿ ಪಂಜಾಬ್ ಸರ್ಕಾರದ ಪ್ರಕಾರ 20 ಲಕ್ಷಕ್ಕೂ ಹೆಚ್ಚು ಜನರು ಮತ್ತು 2300 ಗ್ರಾಮಗಳು ಸಂಕಷ್ಟಕ್ಕೀಡಾಗಿದ್ವು. ಹಲವಾರು ಜಿಲ್ಲೆಗಳು ನೀರಿನಲ್ಲಿ ಮುಳುಗಿ ಹೋಗಿದ್ವು. ಕೃಷಿ ಭೂಮಿ ನಾಶವಾಗಿದ್ದು, ಮನೆಗಳು ನಾಶವಾಗಿ ಜನರು ಬೀದಿಗೆ ಬಂದಿದ್ರು. ಈ ಸಂಕಷ್ಟದ ಸಮಯದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಅದರ ಅಂಗಸಂಸ್ಥೆಯಾದಂತಹ ಸೇವಾ ಭಾರತೀಯ ಸ್ವಯಂ ಸೇವಕರು ತಕ್ಷಣವೇ ಕಾರ್ಯಾಚರಣೆಗೆ ಇಳಿದಿದ್ದರು. ಒಂದು ವರದಿಯ ಪ್ರಕಾರ 1700ಕ್ಕೂ ಹೆಚ್ಚು ಸ್ವಯಂ ಸೇವಕರು ಪರಿಹಾರ ಮತ್ತು ರಕ್ಷಣಾ ಕಾರ್ಯದಲ್ಲಿ ತೊಡಗಿ 41 ಸ್ಥಳಗಳಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿದರು. 12,000ಕ್ಕೂ ಹೆಚ್ಚು ಕುಟುಂಬಗಳಿಗೆ ಸಹಾಯ ಹಸ್ತವನ್ನು ಚಾಚಿದ್ರು. ಮೊಗಾ ಜಿಲ್ಲೆಯ 15 ಗ್ರಾಮಗಳು ಸಂಪೂರ್ಣವಾಗಿ ಪ್ರವಾಹದ ನೀರಿನಲ್ಲಿ ಮುಳುಗಿದ್ವು. ಸೇವಾ ಭಾರತಿ ಮತ್ತು ಇತರ ಸ್ವಯಂ ಸೇವಕರು ಈ 15 ಗ್ರಾಮಗಳಲ್ಲಿ 350ಕ್ಕೂ ಹೆಚ್ಚು ಕುಟುಂಬಗಳಿಗೆ ಆಹಾರ, ಔಷಧಿ ಮತ್ತು ತುರ್ತು ನೆರವನ್ನು ತಲುಪಿಸಿದರು. ದೇಶದ ಪ್ರತಿ ಮೂಲೆಯಲ್ಲೂ ಪ್ರಾಕೃತಿಕ ಬಿಕ್ಕಟ್ಟು ಸಂಭವಿಸಿದಾಗ ಅಲ್ಲಿ ಆರ್ಎಸ್ಎಸ್ ಸ್ವಯಂ ಸೇವಕರು ಹಾಜರಿರ್ತಾರೆ. ಕ್ಯಾಮೆರಾಕ್ಕಾಗಿ ಅಲ್ಲ, ಕೇವಲ ಸೇವಾಭಾವದಿಂದಷ್ಟೇ.